ನಮ್ದು ಕಾನ್ವೊಕೇಶನ್ ದಿನ ಒಂದು ಹಾಡು ಬಂದಿದೆಯಲ್ಲ, ಅದು ಯಾವ ಹಾಡು? ಓ ಅದು ಅಯ್ಯೋ ಶೇಕ್ ಇಟ್ ಪುಷ್ಪವತಿ ಅವತ್ತು ಹಾಡ್ಕೊಂಡು ಕಾಲೇಜ್ ಕಾನ್ವಿಕೇಶನ್ಗೆ ಬಂದಿದ್ದೆ. ಸೊ ಶೇಕ್ ಇಟ್ ಪುಷ್ಪವತಿ ಸಾಂಗಿನ ಹಾಡಿನ ಹಿಂದಿನ ಕತೆ. ಓ ಅದೇ ಅಯ್ಯೋ ಅದಂತೂ ಸ್ವಲ್ಪ ನನಗೆ ತುಂಬ ಟೆನ್ಷನಲ್ಲಿತ್ತು. ಅವತ್ತು ಕಾನ್ವಿಕೇಶನ್ ಗ್ರ್ಯಾಜುಯೇಷನ್ ಡೇ ನಮಗೆ ಕರೆದಿದ್ರು. ನಂಗೆ ಹರಿ ಸರ್ ಸಾಂಗ್ ಅಂತ ಗೊತ್ತಿರಲಿಲ್ಲ. ನಾನೇನೋ ನಾನು ಕಾಲೇಜ್ ಇದಕ್ಕೆ ಹೋಗಬೇಕು ಅಂತ ಕೂತಿದ್ದೆ. ನಂಗೆ ಸ್ವಲ್ಪ ಇಷ್ಟೇ ಟೈಮ್ ಇರೋದು ಅಂತ ನಂಗೆ ಗೊತ್ತಿರಲಿಲ್ಲ ಹರಿ ಸರ್ದು ಹಾಡು ಆ್ಯಂಡ್ ಏನು ಅಂತ. ಸೊ ಫಸ್ಟ್ ಡೇ ಏನಾಗೋಯ್ತು, ಅವರು ಇನ್ನೂ ಬಂದಿರಲಿಲ್ಲ, ಹಾಡು ಸ್ವಲ್ಪ ಲೇಟ್ ಆಗೋಯ್ತು. ನಂಗೆ ಟೆನ್ಷನ್ ಆಗ್ತಿದೆ ಗ್ರ್ಯಾಜುಯೇಷನ್ ಮಿಸ್ ಆಗುತ್ತೆ ಅಂತ. ಬಟ್ ಅವರು ಸ್ವಲ್ಪ ಪೇಷಂಟ್ ಆಗಿರಬೇಕು ಅಂತ ಹೇಳಿದ್ರು. ಅಂದರೆ ಹರಿ ಸರ್ ಇರಲಿಲ್ಲ ರೆಕಾರ್ಡಿಂಗ್ ಟೈಮಲ್ಲಿ. ಬಟ್ ಏನಾಗೋಯ್ತು, ಆ ಟೆನ್ಷನಲ್ಲಿ ತುಂಬ ಕೆಟ್ಟದಾಗಿ ಹಾಡ್ಬಿಟ್ಟಿದ್ದೆ. ಸೊ ನಾನು ಅಂದ್ಕೊಂಡೆ ನಾನು ಪ್ರಾಬಬ್ಲಿ ಹರಿಕೃಷ್ಣ ಸರ್ ಸಿಂಗರ್ಸ್ ಲಿಸ್ಟಿಂದ ಬ್ಯಾನ್ ಆಗಿ ಹೋಗ್ತೀನಿ, ಈ ಥರ ಹಾಡಿದ್ರೆ ಯಾರು ಕೆಲಸ ಕೊಡ್ತಾರೆ ಅಂತ ಹತ್ಕೊಂಡು ಕಾಲೇಜ್ಗೆ ಹೋಗಿದ್ದೆ. ನನಗೆ ಇನ್ಮೇಲೆ ಕರೆಯಲ್ಲ ಹರಿ ಸರು ಅಂತ. ಬಟ್ ಅದಾದಮೇಲೆ ಕರೆದ್ರು, ತಿರ್ಗಾ ಕಂಟಿನ್ಯೂ ಮಾಡಿದ್ವಿ ರೆಕಾರ್ಡ್ ಮಾಡೋಕ್ಕೆ. ಸೊ ಆದರೂ ಯಾಕಂದರೆ ಹರಿಕೃಷ್ಣ ಸರ್ನ ಅವ್ರ ಹಾಡುಗಳನ್ನ ಐ ಥಿಂಕ್ ನಾನು ನಮ್ಮ ಅಣ್ಣನ ಪ್ಲೇ ಲಿಸ್ಟಲ್ಲಿ ಬರೀ ಅವ್ರದ್ದೇ ಹಾಡುಗಳಿರೋದು. ನನ್ನ ಇಡೀ ಚೈಲ್ಡ್ಹುಡ್ಡು ಮತ್ತು ಕಾಲೇಜ್ ಡೇಸು ಎಲ್ಲ ಅವ್ರದ್ದೇ ಹಾಡುಗಳು ಕೇಳಿಸ್ಕೊಂಡು ಅವ್ರಿಗೆ ಹೋಗಿ ಹಾಡಬೇಕು ಅಂದರೆ ತುಂಬ ಟೆನ್ಷನ್ ಇತ್ತು. ಇವತ್ತಿಗೂ ನಂಗೆ ಅವ್ರನ್ನ ಮಾತಾಡ್ಸೋಕೆ ತುಂಬ ಭಯ. ಬಟ್ ಅಲ್ಲೂ ಸ್ವಲ್ಪ ಸೈಕಲ್ ಹೊಡೆದೆ. ಒಂದು ಚರಣ ಪೋರ್ಷನಲ್ಲಿ ಒಂದು ಬರುತ್ತೆ, ತುಂಬ ಸೈಕಲ್ ಹೊಡೆದೆ. ಬಟ್ ಸರ್ ತುಂಬ ಪೇಷಂಟಾಗಿ ಹೇಳ್ಕೊಟ್ರು. ಆಮೇಲೆ ನಂದು ವಾಯ್ಸ್ ಇದು ಮಾಡ್ಕೋತಾರೆ ಅಂತ ನಂಗೆ ನಂಬಿಕೆನೇ ಇರಲಿಲ್ಲ. ಯಾಕಂದರೆ ತುಂಬ ನಾನು ಹಾಡೋಕ್ಕೆ ಬರಲ್ವೇನೋ ಅನ್ನೋ ಥರ ಹಾಡ್ಬಿಟ್ಟಿದ್ದೆ ಒಂದ್ಸಲ. ತುಂಬ ಗ್ರೇಷಿಯಸ್ ಆಗಿ ನನ್ನ ವಾಯ್ಸ್ನ ರಿಟೈನ್ ಮಾಡಿಕೊಂಡ್ರು. ಸೊ ಇವತ್ತಿಗೂ ವೆರಿ ಥ್ಯಾಂಕ್ಫುಲ್. ಅಲ್ಲ, ನಂಗೆ ಗೊತ್ತಿರೋ ಮಾಹಿತಿ ಪ್ರಕಾರ 4 ಜನ ಅಂತೂ ಹಾಡಿದ್ರಿ ಈ ಹಾಡು. ಹೌದಾ? ನನಗಿರೋ ಮಾಹಿತಿ ಪ್ರಕಾರ, ಸರಿನೋ ತಪ್ಪೋ ಗೊತ್ತಿಲ್ಲ, ಅದ್ರಲ್ಲಿ ಐಶ್ವರ್ಯ ಅದು ರಿಟೈನ್ ಮಾಡಿರೋದು. ಅಯ್ಯೋ ಆ ಕಾನ್ವೊಕೇಶನ್ ಅವತ್ತು ಬಂದು ಫುಲ್ಲು ಟೆನ್ಷನ್ ಇವರು. ಅಯ್ಯೋ ನಾನು ಹೆಂಗೆಂಗೋ ಆಡ್ಬಿಟ್ಟಿದ್ದೀನಿ, ಏನೋ ಆಗಿದೆ ಅದೋ ಆಗಿದೆ. ಸಿನಿಮಾದಲ್ಲೂ ಈ ಹಾಡು ತುಂಬ ಶೇಕ್ ಮಾಡ್ತು. ಯಾಕಂದ್ರೆ ಎಲ್ಲರೂ ಹೋಗಿ ಸ್ಕ್ರೀನ್ ಮುಂದೆ ಡ್ಯಾನ್ಸ್ ಮಾಡಿದ್ರು. ಹಂಗಿತ್ತು ಅದು. ಆಕ್ಚುಲಿ ಸ್ಟೆಪ್ ಅಷ್ಟು ಕ್ಯಾಚಿ ಆಗಿದೆ, ಈಸಿ ಆಗಿ ಫಾಲೋ ಮಾಡುವಂಥದ್ದು.